ಸರ್ಕಾರದ ಅಂಧ ದರ್ಬಾರ್ ಮತ್ತೊಮ್ಮೆ ಬಟಾ ಬಯಲಾಗಿದೆ. ಜನರಿಗೆ ಗ್ಯಾರಂಟಿ ಹಣ ಇಲ್ಲ, ಅನುಷ್ಠಾನ ಸಮಿತಿಗೆ ಮಾತ್ರ ಅನುದಾನ ಇರೋದು. ರಾಜ್ಯ ಸರ್ಕಾರದ ಅಂಧ ದರ್ಬಾರ್ ಮತ್ತೊಮ್ಮೆ ಬಟಾ ಬಯಲಾಗ್ತಾ ಇದೆ. ಜನರಿಗೆ ಗ್ಯಾರಂಟಿ ಹಣ ಇಲ್ಲ, ಅನುಷ್ಠಾನ ಸಮಿತಿಗೆ ಮಾತ್ರ ಅನುದಾನ ಇದೆ. ಗ್ಯಾರಂಟಿ ಅನುಷ್ಠಾನಕ್ಕೆ ನೇಮಿಸಿದ ಕಾರ್ಯಕರ್ತರಿಗೆ ಹಣ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ 7.65 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಆದೇಶ. ಜನರಿಗೆ ಮಾತ್ರ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರಲ್ಲ, ಅದನ್ನ ಸರಿಯಾಗಿ ಡಿಬಿಟಿ ಯಾಕೆ ಆಗ್ತಾ ಇಲ್ಲ? ಅನುಷ್ಠಾನ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಗೌರವಧನ ಅದೆಲ್ಲ ಟೈಮ್ ಕರೆಕ್ಟ್ ಆಗಿ ಹೋಗುತ್ತಲ್ಲ ಸದಸ್ಯರಿಗೆ, ಜನರಿಗೆ ಯಾಕ್ರಿ ಹಣ ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ? ಏನ್ ನಿಮ್ ಸರ್ಕಾರದ್ದು ನೀವು ಆಡಿದ್ದೇ ಆಟ ಆಗೋಗಿದೆಯಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆದೇಶ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ. ಗ್ಯಾರಂಟಿ ಅನುಷ್ಠಾನಕ್ಕೆ ಕಾರ್ಯಕರ್ತರನ್ನ ನೇಮಿಸಿದ್ರಲ್ಲ, ಅವ್ರಿಗೆ ಹಣ ರಿಲೀಸ್ ಮಾಡಿದಿರಿ ನೀವು. ಗ್ಯಾರಂಟಿ ಬರೀ ಘೋಷಣೆಗೆ ಮಾತ್ರನಾ? ನಿಮ್ಮ ಸಮಾವೇಶಗಳಿಗೆ ಅಲ್ಲಿ ಪ್ಲಕರ್ಡ್ಸ್ ಇಟ್ಕೊಂಡು ಪೋಸ್ಟರ್ಗಳಿಗೆ ಹಾಕಕ್ ಮಾತ್ರನಾ? ಏಪ್ರಿಲ್ ತಿಂಗಳಿಂದ ಆಗಸ್ಟ್ ವರೆಗೂ ಸಭಾ ಭತ್ಯೆ ರಿಲೀಸ್ಗೆ ಆದೇಶ ಮಾಡಿದಿರಿ. 3 ತಿಂಗಳ ಅಡ್ವಾನ್ಸ್ ಹಣ ಬಿಡುಗಡೆ ಮಾಡಿ ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಹಣ ರಿಲೀಸ್ ಮಾಡುವಂತೆ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದೆ. ಆ ಯುವ ನಿಧಿ ಎಷ್ಟು ತಿಂಗಳಿಂದ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಿ? ಸ್ವಲ್ಪ ಹೇಳಿ, ಲೆಕ್ಕ ಕೊಡಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಏನು ಅಧಿಕಾರವನ್ನ ವಹಿಸ್ಕೊಳ್ತು ಕಾಂಗ್ರೆಸ್ ಸರ್ಕಾರ, ಸರಿಯಾಗಿ ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ, ನುಡಿದಂತೆ ನಡೆದಿದೀವಿ ನಾವು ಅಂತ ಬ್ಯಾನರ್ ಹಾಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಓಡಾಡ್ತಾ ಇದಾರಲ್ಲ, ನಾಚಿಕೆ ಆಗ್ಬೇಕು. ಇವ್ರ ಕಾರ್ಯಕರ್ತರಿಗೆ ಹಣ ರಿಲೀಸ್ ಮಾಡೋದಕ್ಕೆ ಇವ್ರ ಹತ್ರ ಹಣ ಇರುತ್ತೆ, ಜನರಿಗೆ ಗ್ಯಾರಂಟಿ ಸರಿಯಾಗಿ ತಲುಪಿಸೋದಕ್ಕೆ ಹಣ ಇರಲ್ವಾ ಇವ್ರ ಯೋಗ್ಯತೆಗೆ? ಇದರ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಕೊಟ್ಟಂತಹ ಆಶ್ವಾಸನೆಗಳಲ್ಲಿ ಪಂಚ ಗ್ಯಾರಂಟಿಗಳು, ಈ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಅವುಗಳನ್ನು ಅನುಷ್ಠಾನವನ್ನುಗೊಳಿಸೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಗೆ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹೀಗೆ ಸುಮಾರು ಜನರನ್ನ ತಮ್ಮ ಕಾರ್ಯಕರ್ತರನ್ನ ನೇಮಿಸಿ ಅವರಿಗೆ ಸಂಬಳವನ್ನು ಸಹ ಫಿಕ್ಸ್ ಮಾಡಿತ್ತು. ಇದೀಗ ಆ ಸಂಬಳಕ್ಕೆ ಅನುಗುಣವಾಗಿ 7,65,00,000 ರೂಪಾಯಿ ಹಣವನ್ನ ಇದೀಗ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಆರ್ಥಿಕ ಇಲಾಖೆ ಸರ್ಕಾರದ ಆದೇಶ ಮೇರೆಗೆ ಆಗಸ್ಟ್ ವರೆಗೂ ಅಂದ್ರೆ 3 ತಿಂಗಳು ಅಡ್ವಾನ್ಸ್ ಹಣವನ್ನು ಸಹ ಇದೀಗ ಈ ಒಂದು ಸಮಿತಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗ್ಯಾರಂಟಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಈ ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ತನ್ನ ಕಾರ್ಯಕರ್ತರನ್ನು ನೇಮಿಸತಕ್ಕಂಥ ಸರ್ಕಾರ ಅವರಿಗೆ ಸಂಬಳವನ್ನು ಕೊಡೋದಕ್ಕೆ ಇದೀಗ 7.5 ಕೋಟಿ ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಗ್ಯಾರಂಟಿಗೆ ಹಣವನ್ನು ಸಹ ಸರಿಯಾಗಿ ಸರ್ಕಾರ ಆಗ್ತಾ ಇಲ್ಲ. ಯುವ ನಿಧಿಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಸ್ಕೀಮ್ ಆಗಿರ್ಬೋದು, ಹಾಗೆ ಇನ್ನು ಅನೇಕ ಸ್ಕೀಮ್ಗಳೇನಿದಾವೆ ಆ ಸ್ಕೀಮ್ಗೆ ಸರಿಯಾಗಿ ಹಣವನ್ನು ಹೊಂದಿಸೋದಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ಆದ್ರೆ ಆ ಸ್ಕೀಮ್ಗಳನ್ನ ನೋಡ್ಕೊಳ್ತಾ ಇರ್ತಕ್ಕಂತಹ ತನ್ನ ಕಾರ್ಯಕರ್ತರಿಗೆ ಸಂಬಳ ರೂಪದಲ್ಲಿ ಕೊಡೋದಕ್ಕೆ ಇದೀಗ ರಾಘವೇಂದ್ರ, ನಂದು ಇನ್ನೊಂದು ಪ್ರಶ್ನೆ ಇದೆ. ಇಫ್ ಯು ಆರ್ ಆಡಿಬಲ್, ನಂದು ಇನ್ನೊಂದು ಪ್ರಶ್ನೆ ಇದೆ ರಾಘವೇಂದ್ರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ. ಫಸ್ಟ್ ಆಫ್ ಆಲ್ ಆ ಇಲಾಖೆಯಿಂದನೇ ಗ್ಯಾರಂಟಿ ಹಣಗಳು ಡೈರೆಕ್ಟ್ ಆಗಿ ಹೋಗ್ಬೇಕಾಗಿತ್ತು ಜನರಿಗೆ. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಒಂದು ಸಮಿತಿ ಮಾಡಿದಾರಲ್ಲ, ಇದೇ ಫಸ್ಟ್ ಆಫ್ ಆಲ್ ರಾಂಗು. ಇದೇ ದುಡ್ಡು ಹೊಡೆಯೋದಕ್ಕೆ ಇನ್ನೊಂದು ದಾರಿ ಅಂತ ನಾನು ಹೇಳ್ತೀನಿ. ಈ ಒಂದು ಸಮಿತಿಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಸಹ ಕಾಂಗ್ರೆಸ್ ಸರ್ಕಾರ ಎದುರಿಸಿತ್ತು. ಯಾಕಂದ್ರೆ ತನ್ನ ಕಾರ್ಯಕರ್ತರನ್ನ ಓಲೈಸೋದಕ್ಕೋಸ್ಕರನೇ ಕಾರ್ಯಕರ್ತರನ್ನ ನೇಮಿಸಿರ್ತಕ್ಕಂಥದ್ದನ್ನು ಸಹ ಆರೋಪ ಕೇಳಿ ಬಂದಿತ್ತು. ಯಾಕಂದ್ರೆ ಏನು ಈಗ ಗ್ಯಾರಂಟಿ ಸ್ಕೀಮ್ ಏನಿದಾವೆ ಆ ಸ್ಕೀಮ್ ನಿಂದ ನೇರವಾಗಿ ಜನರ ಡಿಪಿಟಿ ಮುಖಾಂತರ ಅಕೌಂಟ್ಗೆ ಖಾತೆಗೆ ಜಮೆ ಆಗುತ್ತೆ. ಆದ್ರೆ ಅದು ಸರಿಯಾಗಿ ಅನುಷ್ಠಾನ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಸಹ ಸರ್ಕಾರಕ್ಕೆ ಡೌಟ್. ಹೀಗಾಗಿ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ತನ್ನ ಕಾರ್ಯಕರ್ತರಿಗೆ ಒಂದು ಈ ಸ್ಥಾನಮಾನವನ್ನ ಕೊಟ್ಬಿಟ್ಟು ಅವರಿಗೆ ಕಾರು, ಸಚಿವ ಸ್ಥಾನದ ದರ್ಜೆಯ ಒಂದು ಕಾರು PA ಸಹ ಕೊಟ್ಟು ನೇಮಕ ಮಾಡಲಾಗಿತ್ತು. ಹೀಗಾಗಿ ಸಾಕಷ್ಟು ಟೀಕೆಗೆ ಇದೀಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಅಂಧ ದರ್ಬಾರ್ ಏನ್ ಮಾಡ್ತೀರಿ? ಜನ ನಿಮ್ ಕೈಲಿ ಅಧಿಕಾರ ಕೊಟ್ಟು ಬಿಟ್ಟಿದ್ದಾರೆ, ನಿಮ್ಗೆ ಇಷ್ಟ ಬಂದಂಗೆ ಮನ್ಸೋ ಇಚ್ಛೆ ಮಾಡ್ತೀರಿ. ನೋಡೋಣ ಇದೆಲ್ಲವೂ ಕೂಡ ಎಷ್ಟು ದಿನ ನಡೆಯುತ್ತೆ, ಎಲ್ಲಿವರೆಗೂ ಜನನು ಸಹಿಸ್ಕೊಂಡಿರ್ತಾರೆ ಅಂತ ಹೇಳಿ.